ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ಸಮಾಂತರ ಶ್ರೇಣಿ ಪಾಠದ LBAಯ ಮುಂದುವರಿದ ಭಾಗ. ಈಗ ನಾವು 76ನೇ ಪ್ರಶ್ನೆಯನ್ನು ಬಿಡಿಸೋಣ. 76ನೇ ಪ್ರಶ್ನೆ ಏನಿದೆ? ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 5ರಷ್ಟಿದೆ. ಅಂದರೆ A7 = 5A2 ಆಗುತ್ತೆ. A7 = 5A2. 7ನೇ ಪದ ಅಂದರೆ A7, 2ನೇ ಪದದ 5ರಷ್ಟು ಅಂದರೆ 5A2. ಮತ್ತು 5ನೇ ಪದವು ಅಂದರೆ A5 3ನೇ ಪದದ 2ರಷ್ಟಕ್ಕಿಂತ ಒಂದು ಕಡಿಮೆ ಇದೆ. 5ನೇ ಪದ ಅಂದರೆ A5 = 3ನೇ ಪದದ 2ರಷ್ಟಕ್ಕಿಂತ ಅಂದರೆ 2A3, ಒಂದು ಕಡಿಮೆ ಅಂದರೆ -1, 2A3 -1 ಆಗುತ್ತೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯ 15ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ 7ನೇ ಪದವು 2ನೇ ಪದದ 5ರಷ್ಟಿದೆ ಅಂದರೆ A7 = 5A2 ಮತ್ತು 5ನೇ ಪದವು 3ನೇ ಪದದ 2ರಷ್ಟಕ್ಕಿಂತ ಒಂದು ಕಡಿಮೆ ಇದೆ ಅಂತಂದರೆ 5ನೇ ಪದ ಅಂದರೆ A5, 3ನೇ ಪದದ 2ರಷ್ಟು ಅಂದರೆ 2A3, ಒಂದು ಕಡಿಮೆ ಅಂದರೆ -1 ಹಾಕಬೇಕು. ಅಂದರೆ A5 = 2A3 -1. ಈ ಎರಡು ಸಂಬಂಧಗಳನ್ನು ಉಪಯೋಗಿಸ್ಕೊಂಡು ನಾವು A ಮತ್ತು Dಗಳ ಬೆಲೆಯನ್ನು ಕಂಡುಹಿಡಬೇಕು. A ಮತ್ತು Dಗಳ ಬೆಲೆಯನ್ನು ಕಂಡುಹಿಡಿದು ಅವರು ಕೇಳಿದಂತಹ 15ನೇ ಪದವನ್ನು ನಾವಿಲ್ಲಿ ಕಂಡುಹಿಡಬೇಕಾಗತ್ತೆ. ಆದೇಶ ವಿಧಾನವನ್ನಾದರೂ ಉಪಯೋಗಿಸ್ಬೋದು, ವರ್ಜಿಸುವ ವಿಧಾನವನ್ನಾದರೂ ಉಪಯೋಗಿಸ್ಬೋದು. ಯಾವುದಾದ್ರೂ ಒಂದು ವಿಧಾನದಿಂದ ನಾವು A ಮತ್ತು Dಗಳ ಬೆಲೆಯನ್ನು ಕಂಡುಹಿಡಿದು ಶ್ರೇಣಿಯನ್ನು ಕಂಡುಹಿಡಬೇಕಾಗತ್ತೆ. ಇಲ್ಲಿ ಕೊಟ್ಟಂತಹ ಸಂಬಂಧವನ್ನು ಬರ್ಕೊಳ್ಳೋಣ. 7ನೇ ಪದವು ಅಂದರೆ A7 = 2ನೇ ಪದದ 5ರಷ್ಟು 5A2, ಒಂದು ಸಂಬಂಧ. ಇನ್ನೊಂದು ಸಂಬಂಧ 5ನೇ ಪದವು A5 = 3ನೇ ಪದದ 2ರಷ್ಟಕ್ಕಿಂತ ಒಂದು ಕಡಿಮೆ. 3ನೇ ಪದ ಅಂದರೆ A3, ಅದರ 2ರಷ್ಟು ಅಂದರೆ 2A3, ಒಂದು ಕಡಿಮೆ ಅಂದರೆ -1. ಈಗ ಈ ಎರಡು ಸಂಬಂಧಗಳನ್ನು ಉಪಯೋಗಿಸ್ಕೊಂಡು ನಾವು A ಮತ್ತು Dಗಳ ಬೆಲೆಯನ್ನು ಕಂಡುಹಿಡೋಣ. ಮೊದಲಿಗೆ A7 = 5A2. A7 ಅಂದರೆ A + 6D = 5 × A2 ಅಂದರೆ A + D. A + 6D = 5 × A + D ಇದೆ. A + 6Dಯನ್ನು ಹಾಗೆ ಬರೆಯೋಣ. = 5 × A 5A + 5 × D 5D. ಈಗ ಎರಡನೇ ಇದನ್ನು ನೋಡಿಕೊಂಡು ಯಾವ ವಿಧಾನವನ್ನು ಅನುಸರಿಸೋದಕ್ಕೆ ಅನುಕೂಲ ಆಗುತ್ತೆ ನೋಡೋಣ. ಇಲ್ಲಿ A5 ಇದೆ. A5 = 2 × A3 -1. A5 ಅಂದರೆ A + 4D = 2 × A3 ಅಂದರೆ A + 2D ಮತ್ತು ಈ -1 ಬರೆಯೋಣ. A + 4D ಇದನ್ನು ಗುಣಿಸೋಣ. ಏನು ಬರುತ್ತೆ? 2A + 2 × 2D 4D -1. ಈಗ ಇದನ್ನು ನಾವು ಗಮನಿಸಿದರೆ ಇಲ್ಲಿ 5A, ಇದನ್ನು A ಪಕ್ಕ ತರೋಣ. ಏನಾಗುತ್ತೆ? A - 5A = ಇದೇನಾಯಿತು? 5D - 6D ಆಗುತ್ತೆ. A - 5A ಅಂತಂದರೆ -4A = 5D - 6D ಅಂದರೆ -D. ಇಲ್ಲಿ ನಾವು ಈ ಮೈನಸ್ಸನ್ನು ಈ ಕಡೆ ಎರಡೂ ಕಡೆ ಮೈನಸ್ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡ್ಬೋದು. ಏನಾಯಿತು? 4A = D ಸಿಕ್ತು. D = ಏನಾಯಿತು? ಇಲ್ಲಿ 4A ಆಯಿತು. ನಾವಿಲ್ಲಿ ಆದೇಶ ವಿಧಾನವನ್ನು ಅನುಸರಿಸ್ಬೋದು. ತಾನಾಗಿಯೇ ನಮಗೆ D = ಸಿಕ್ಕಿದೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಈಗ ಇದನ್ನು ಮುಂದುವರಿಸೋಣ. A + 4D
2a ಮೈನಸ್ 4d ಮೈನಸ್ 1 ಈಕ್ವಲ್ಸ್ 0 ಬರುತ್ತೆ. ಇಲ್ಲಿ a ಮೈನಸ್ 2, ಇಲ್ಲಿ 4d ಕ್ಯಾನ್ಸಲ್ ಆಗುತ್ತೆ. a ಮತ್ತು 2a ಉಳ್ಕೊಂಡಿದೆ. a ಮೈನಸ್ 2a ಮಾಡ್ಬೋದು. ಅದನ್ನು a ಮೈನಸ್ 2a ಈಕ್ವಲ್ಸ್ ಏನಾಯಿತು, ಮೈನಸ್ 1 ಆಯಿತು. a ಮೈನಸ್ 2a ಅಂದರೆ ಮೈನಸ್ a ಈಕ್ವಲ್ಸ್ ಮೈನಸ್ 1, ಅಂದರೆ a ಈಕ್ವಲ್ಸ್ ಏನಾಯಿತು, 1 ಆಯಿತು. ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ ನಾವು ಇಲ್ಲಿ ಎನ ಬೆಲೆಯನ್ನು ಹಾಕೋಣ. a ಈಕ್ವಲ್ಸ್ 1 ಬರುತ್ತೆ, ಅದನ್ನು ಹಾಕೋಣ. d ಈಕ್ವಲ್ಸ್ 4 ಇಂಟು 1 ಎಲ್ಲರಿಂದ 2ರಿಂದ, ಇದು 2ನೇ ಸಂಬಂಧ ನಮಗೆ ಸಿಕ್ಕಿದೆ. d ಈಕ್ವಲ್ಸ್ ಏನಾಯಿತು, 4 ಆಯಿತು. a ಈಕ್ವಲ್ಸ್ 1 ಆಗಿದೆ. ಇಲ್ಲಿ ನಾವು ಯಾವುದೇ ವಿಧಾನವನ್ನು ಅನುಸರಿಸುವ ಅವಶ್ಯಕತೆ ಬಂದಿಲ್ಲ, ಯಾಕಂದರೆ ತಾನಾಗಿಯೇ a ಈಸ್ ಈಕ್ವಲ್ಸ್ ಟು ಮತ್ತು d ಈಸ್ ಈಕ್ವಲ್ಸ್ ಟು ಸಂಬಂಧ ದೊರಕಿರೋದ್ರಿಂದ ನಮಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸುವ ವಿಧಾನವನ್ನು ನಾವು ಅನುಸರಿಸದೆ ನೇರವಾಗಿ ಇಲ್ಲಿ d ಮತ್ತು eಗಳ ಬೆಲೆಯನ್ನು ಕಂಡುಹಿಡ್ಕೊಂಡ್ವಿ. d ನ ಬೆಲೆ ಎಷ್ಟಿದೆ, ಇಲ್ಲಿ 4 ಇದೆ. a ನ ಬೆಲೆ 1 ಇದೆ. ಇಲ್ಲಿ a ನ ಬೆಲೆ ಎಷ್ಟಿದೆ, a ನ ಬೆಲೆ 1 ಇದೆ. a ಈಸ್ ಈಕ್ವಲ್ಸ್ ಟು 1, d ಈಸ್ ಈಕ್ವಲ್ಸ್ ಟು 4. ನಾವು a1, a2, a3, a4ಗಳನ್ನು ಕಂಡುಹಿಡಿಯೋಣ. a1 ಅಂದರೆ a1 ಈಕ್ವಲ್ಸ್ a ಈಕ್ವಲ್ಸ್ 1. a2 ಈಸ್ ಈಕ್ವಲ್ಸ್ ಟು a1 ಪ್ಲಸ್ d. a1 ಅಂದರೆ a 1 ಪ್ಲಸ್ 4 ಈಕ್ವಲ್ಸ್ ಎಷ್ಟು ಬಂತು, 5. a2 5 ಆಯಿತು. a3 ಈಕ್ವಲ್ಸ್ a2 ಪ್ಲಸ್ d. a2 5 ಪ್ಲಸ್ d ಅಂದರೆ 4 ಈಕ್ವಲ್ಸ್ 9. a4 ಅಂತಂದರೆ a3 ಪ್ಲಸ್ d. a3 9 ಪ್ಲಸ್ 4 13 ಆಗುತ್ತೆ. ಆದ್ದರಿಂದ ಸಮಾಂತರ ಶ್ರೇಣಿ ಏನಾಗುತ್ತೆ, 1, 5, 9, 13 ಇತ್ಯಾದಿ. ಈಗ ಮತ್ತೆ ಇಲ್ಲಿ ನಮಗೆ 15ನೇ ಪದವನ್ನು ಕೇಳಿರ್ತಾರೆ. a15 ಅಂದರೆ a ಪ್ಲಸ್ 14d. ನಾವು ನೇರವಾಗಿ ಬರಿಬೋದು. a15 ಈಕ್ವಲ್ಸ್ a ಪ್ಲಸ್ 14d ಈಕ್ವಲ್ಸ್ a ನ ಬೆಲೆ ಎಷ್ಟು, 1 ಇದೆ. d ನ ಬೆಲೆ 4 ಇದೆ. 1 ಪ್ಲಸ್ 14 ಇಂಟು 4 ಈಕ್ವಲ್ಸ್ 1 ಪ್ಲಸ್ 14 4 56 ಈಕ್ವಲ್ಸ್ ಎಷ್ಟು ಬಂತು, 57. 15ನೇ ಪದ ಎಷ್ಟಾಯಿತು, 57 ಆಯಿತು. 15ನೇ ಪದ 57. 77ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 11ನೇ ಪದ ಮತ್ತು 8ನೇ ಪದಗಳ ಅನುಪಾತ 3:2 ಆಗಿದೆ, 3:2 ಆಗಿದೆ. ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಯಲ್ಲಿ 11ನೇ ಪದ ಮತ್ತು 8ನೇ ಪದಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಅಂದರೆ a11 ಈಸ್ಟು a8 ಈಕ್ವಲ್ಸ್ 3:2, 3:2. ನಾವು ಏನನ್ನು ಕಂಡುಹಿಡಿಬೇಕು, ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತ, ಇವುಗಳ ನಡುವಿನ ಅನುಪಾತವನ್ನು ಕಂಡುಹಿಡಿಬೇಕು. ಅಂದರೆ S5 ಈಸ್ಟು S21 ಈಕ್ವಲ್ಸ್ ಕ್ವಶನ್ ಮಾರ್ಕ್. ಇಲ್ಲಿ ನಾವು a11 ಬೈ a8 ಈಕ್ವಲ್ಸ್ 3/2 ಅಂತ ಬರ್ಕೊಳ್ಳೋಣ. ನಾವು ಅನುಪಾತವನ್ನು ಅಂಶ ಬೈ ಛೇದ ರೂಪದಲ್ಲಿ ಬರ್ಕೊಳ್ಳೋಣ. a11 ಅಂತಂದರೆ a ಪ್ಲಸ್ 10d, a ಪ್ಲಸ್ 10d ಬೈ a8 ಅಂತಂದರೆ a ಪ್ಲಸ್ 7d ಈಕ್ವಲ್ಸ್ 3/2. ಈಗ ನಾವು ಓರೆ ಗುಣಾಕಾರ ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್.
ಏನಾಗುತ್ತೆ 2 ಇಂಟು ಎ ಪ್ಲಸ್ 10d ಈಕ್ವಲ್ಸ್ 3 ಇಂಟು ಎ ಪ್ಲಸ್ 7d ಆಗುತ್ತೆ. ಏನು ಮಾಡಿದ್ವಿ, ಇದು ಇಂಟು ಇದು ಈಕ್ವಲ್ಸ್ ಇದು ಇಂಟು ಇದು ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಬರೆಯೋಣ, ಹಾಗೆ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಬರೆಯೋಣ, ಹಾಗೆ ಈ ಕಡೆ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಬರೆಯೋಣ, ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಬರೆಯೋಣ. ಈಗ 2 ಇಂಟು ಎ 2 ಇಂಟು ಎ ಏನಾಗುತ್ತೆ 2a ಪ್ಲಸ್ 2 ಇಂಟು 10d 20d ಆಗುತ್ತೆ ಈಕ್ವಲ್ಸ್ 3 ಇಂಟು ಎ 3a ಆಗುತ್ತೆ ಪ್ಲಸ್ 3 ಇಂಟು 7 ಎಷ್ಟಾಯಿತು 21d ಆಗುತ್ತೆ. ಈಗ ನಾವು ಎಯನ್ನು ಒಟ್ಟಿಗೆ ತಗೊಳ್ಳೋಣ, ಡಿ ಮತ್ತು ಡಿಯನ್ನು ಒಟ್ಟಿಗೆ ತಗೊಳ್ಳೋಣ. ಏನಾಗುತ್ತೆ ಇಲ್ಲಿ 2a ಮೈನಸ್ 3a ಈಕ್ವಲ್ಸ್ 21d ಮೈನಸ್ 20d ಆಗುತ್ತೆ. 2a ಪ್ಲಸ್ 3a ಎಡಭಾಗಕ್ಕೆ ಬಂದ ತಕ್ಷಣ LHSಗೆ ಬಂದ ತಕ್ಷಣ ಮೈನಸ್ 3a ಆಗುತ್ತೆ ಈಕ್ವಲ್ಸ್ 21d ಇಲ್ಲಿ ಬರೆದ್ಬಿಟ್ಟು ಮೈನಸ್ 20d ಮಾಡೋಣ. ಮೈನಸ್ 20d 2a ಮೈನಸ್ 3d ಏನಾಗುತ್ತೆ 3a ಏನಾಗುತ್ತೆ 2a ಮೈನಸ್ 3a ಮೈನಸ್ a ಈಕ್ವಲ್ಸ್ 21d ಮೈನಸ್ 20d ಡಿ ಆಯಿತು. ಇದನ್ನು ನಾವೀಗ ಬರಿಬೋದು a ಈಕ್ವಲ್ಸ್ ಮೈನಸ್ ಡಿ ಮಾಡ್ಕೊಳ್ಳೋಣ. ಇದನ್ನು ಒಂದು ರಿಲೇಷನ್ ಸಂಬಂಧವಾಗಿ ಕನ್ಸಿಡರ್ ಮಾಡೋಣ. a ಈಕ್ವಲ್ಸ್ ಮೈನಸ್ ಡಿ. ಇಲ್ಲಿ ಮೈನಸ್ ಎ ಈಕ್ವಲ್ಸ್ ಡಿ ಇರೋದ್ರಿಂದ ಡಿ ಈಕ್ವಲ್ಸ್ ಮೈನಸ್ ಎ ಅಂತಲೂ ಬರ್ಕೋಬೋದು, ಇಲ್ಲ ಎ ಈಕ್ವಲ್ಸ್ ಮೈನಸ್ ಡಿ ಅಂತನಾದ್ರು ಬರ್ಕೋಬೋದು ನಾವು. ಈಗ ನಮಗೆ ಕೇಳಿರುವಂಥದ್ದು S5:S21. SN ಸೂತ್ರ ನಮಗೆ ಗೊತ್ತಿದೆ. ಏನದು SN ಈಸ್ ಈಕ್ವಲ್ಸ್ ಟು 2 ಸೂತ್ರ ಇದೆ, n/2 ಇಂಟು ಎ ಪ್ಲಸ್ ಎಲ್, ಇನ್ನೊಂದು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಇಲ್ಲಿ ಡಿ ಮತ್ತು ಎಗೆ ಇರುವ ಸಂಬಂಧ ದೊರಕಿರೋದ್ರಿಂದ ನಾವು ಈ ಸೂತ್ರವನ್ನು ಬರೆಯೋದು ಸೂಕ್ತ. ನೆಕ್ಸ್ಟ್ ಇಲ್ಲಿ ನಮಗೆ ಬೇಕಾಗಿರೋದೇನು S5:S21. ನಾವು ಅದನ್ನು S5/S21 ಅಂತ ಬರ್ಕೊಳ್ಳೋಣ. S5/S21 ಈ ಸೂತ್ರವನ್ನು ಇದಕ್ಕೆ ಅನ್ವಯಿಸೋಣ. n ಜಾಗದಲ್ಲಿ 5 ಹಾಕಿ ಅಂಶದಲ್ಲಿ ಬರೆಯೋಣ, n ಜಾಗದಲ್ಲಿ 21 ಹಾಕಿ ಛೇದದಲ್ಲಿ ಬರೆಯೋಣ. n/2 ಅಂದರೆ ಏನಾಯಿತು ಮೇಲ್ಗಡೆ ಇಲ್ಲಿ S5 ಅಂದರೆ 5/2 ಇಂಟು 2a ಪ್ಲಸ್ 5 ಮೈನಸ್ 1 ಇಂಟು ಡಿ ಆಗುತ್ತೆ. n ಜಾಗದಲ್ಲಿ ಎಷ್ಟು n ಜಾಗದಲ್ಲಿ 5 ಇರೋದ್ರಿಂದ ಈಕ್ವಲ್ಸ್ ಇಲ್ಲಿ 21/2 ಇಂಟು ಪುನಃ 2a ಪ್ಲಸ್ 21 ಮೈನಸ್ 1 ಇಂಟು ಡಿ ಆಗುತ್ತೆ. ಇಲ್ಲಿ ನಾವು ಇಲ್ಲಿ ಛೇದದಲ್ಲಿರುವ 2 ಮತ್ತು ಇಲ್ಲಿ ಛೇದದಲ್ಲಿರುವ 2 ಅನ್ನು ಕ್ಯಾನ್ಸಲ್ ಮಾಡ್ಬೋದು. ನಾವು ಇಲ್ಲಿ ಇಂಟು ಹಾಕಿ ಇದರ ವ್ಯುತ್ಕ್ರಮವನ್ನು ತಗೊಂಡ್ರೆ ಅದು ಕ್ಯಾನ್ಸಲ್ ಆಗಿರುತ್ತೆ. ಈಗ ಉಳ್ಕೊಂಡಿರೋದು ಮೇಲ್ಗಡೆ ಉಳ್ಕೊಂಡಿರೋದು 5 ಇಂಟು 2a ಇದೆ. 2 ಇಂಟು ಎ ಜಾಗದಲ್ಲಿ ಏನು ಹಾಕೋಣ ಮೈನಸ್ ಡಿ ಹಾಕೋಣ. 2 ಇಂಟು ಮೈನಸ್ ಡಿ, ಹಾಗೆಯೇ ಇಲ್ಲಿ ಪ್ಲಸ್ 4d ಇದೆ, ಅದನ್ನು ಬರೆಯೋಣ. ಬೈ ಇಲ್ಲಿ 21 ಮತ್ತು 2 ಇಂಟು ಮೈನಸ್ ಡಿ, 2a ಅಂದರೆ 2 ಇಂಟು ಮೈನಸ್ ಡಿ, 21 ಮೈನಸ್ 1, 21 ಮೈನಸ್ 1 ಅಂದರೆ 20d ಬರೆಯೋಣ, ಪ್ಲಸ್ 20d ಈಕ್ವಲ್ಸ್ 5 ಹಾಗೆ ಬರೆಯೋಣ. ಇಲ್ಲಿ ಏನಾಗುತ್ತೆ ಮೈನಸ್ 2d ಪ್ಲಸ್ 4d ಆಯಿತು. ಕೆಳಭಾಗದಲ್ಲಿ 21 ಇದು ಮತ್ತು ಪುನಃ ಮೈನಸ್ 2d ಪ್ಲಸ್ 20d ಆಯಿತು. ಈಕ್ವಲ್ಸ್ 5 ಹಾಗೆ ಬರೆಯೋಣ. ಮೈನಸ್ 2d ಪ್ಲಸ್ 4d ಅಂದರೆ 4 ಮೈನಸ್ 2
2 ಆಗುತ್ತೆ. 2D ಇಂಟು 2D. ಕೆಳಭಾಗದಲ್ಲಿ 21 ಇಂಟು 20D ಮೈನಸ್ 2D. 20D ಮೈನಸ್ 2D ಅಂದರೆ 18D ಆಗುತ್ತೆ. 18D ಆಗುತ್ತೆ. ಇಲ್ಲಿ ಡಿ ಕ್ಯಾನ್ಸಲ್ ಆಯಿತು. 2 1 2 9 ಮತ್ತು ಎಲ್ಲಾದರೂ ಕ್ಯಾನ್ಸಲ್ ಆಗುತ್ತಾ ನೋಡೋಣ. ಇಕ್ವಸ್ ಏನಾಯಿತು, ಇಲ್ಲಿ ಏನು ಉಳ್ಕೊಳ್ತು, 5 ಇಂಟು 1 5 ಉಳ್ಕೊಳ್ಳುತ್ತೆ. 21 ಇಂಟು 9. 21 ಇಂಟು 9 ಅಂದರೆ 9 1 9 9 2 18 ಅಂದರೆ ಏನು ಬಂತು, S5 ಈಸ್ಟು S21 ಈಕ್ವಲ್ಸ್ 5 ಈಸ್ಟು 189 ಬಂತು. 5 ಈಸ್ಟು 189. 78ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಹಾಗೂ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇಲ್ಲ ಕೊಟ್ಟಂತಹ ಸಂಬಂಧಗಳು ಯಾವುದು, 7ನೇ ಪದ ಅಂದರೆ A7, ಇದು 2ನೇ ಪದದ 4ರಷ್ಟು ಅಂದರೆ 4 ಇಂಟು A2 ಆಗುತ್ತೆ. 7ನೇ ಪದವು 2ನೇ ಪದದ 4ರಷ್ಟಿದೆ ಅಂತಂದರೆ A7 ಈಕ್ವಲ್ಸ್ 4 ಇಂಟು A2. 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ ಅಂದರೆ A12 ಈಕ್ವಲ್ಸ್ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚು ಅಂತಂದರೆ ಇಲ್ಲಿ 3ರಷ್ಟು, 4ನೇ ಪದದ 3ರಷ್ಟು ಅಂದರೆ 3A4 ಆಗುತ್ತೆ. 3A4 ಪ್ಲಸ್ 2 ಹೆಚ್ಚಾಗಿದೆ ಅಂದರೆ ಪ್ಲಸ್ 2 ಹಾಕಬೇಕು. ನಾವು ಈ ಎರಡು ಸಂಬಂಧವನ್ನು ಉಪಯೋಗಿಸ್ಕೊಂಡು ಎ ಮತ್ತು ಡಿಗಳನ್ನು ಕಂಡುಹಿಡಿದು ನಂತರ ಶ್ರೇಣಿಯನ್ನು ಕಂಡುಹಿಡಿಬಹುದು. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ, 7ನೇ ಪದವು 2ನೇ ಪದದ 4ರಷ್ಟಿದೆ. 7ನೇ ಪದ ಅಂದರೆ A7 ಈಕ್ವಲ್ಸ್ 2ನೇ ಪದದ 4ರಷ್ಟು. 2ನೇ ಪದ ಅಂದರೆ A2, ಅದರ 4ರಷ್ಟು ಅಂದರೆ 4A2. ಇನ್ನೊಂದು ಸಂಬಂಧ ಕೊಟ್ಟಿದ್ದಾರೆ, 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಇಲ್ಲಿ 12ನೇ ಪದ ಅಂತಂದರೆ A12, 4ನೇ ಪದದ 3ರಷ್ಟು. 4ನೇ ಪದದ 3ರಷ್ಟು, 4ನೇ ಪದ ಅಂದರೆ A4, ಅದರ 3ರಷ್ಟು ಅಂದರೆ 3A4. ಅದಕ್ಕಿಂತ ಎಷ್ಟು ಹೆಚ್ಚಾಗಿದೆ, 2 ಹೆಚ್ಚಾಗಿದೆ. 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಅಂದರೆ ಏನಾಗುತ್ತೆ, 3A2 ಪ್ಲಸ್ 4 ಆಗುತ್ತೆ. ಈಗ ನಾವು ಈ ಸಂಬಂಧವನ್ನು ತಗೊಳ್ಳೋಣ, ಬರ್ಕೊಳ್ಳೋಣ. ಫಸ್ಟು ಕೊಟ್ಟಿರೋದೇನು, A7 ಈಕ್ವಲ್ಸ್ 4A2. A7 ಅಂದರೆ A ಪ್ಲಸ್ 6D, A ಪ್ಲಸ್ 6D ಈಕ್ವಲ್ಸ್ 4A2 ಅಂದರೆ 4 ಇಂಟು A ಪ್ಲಸ್ ಡಿ. A2 ಅಂದರೆ 4, A2 ಅಂತಂದರೆ A ಪ್ಲಸ್ ಡಿ. A2 ಅಂದರೆ A ಪ್ಲಸ್ ಡಿ. ಈಗ ಇದನ್ನು ಹಾಗೆ ಬರೆಯೋಣ, A ಪ್ಲಸ್ 6D 4ರಿಂದ Aಗೆ ಮತ್ತು 4ರಿಂದ Dಗೆ ಗುಣಿಸಿ ಬರೆಯೋಣ. 4 ಇಂಟು A 4A ಪ್ಲಸ್ 4 ಇಂಟು D 4D. ಈಗ ನಾವು A ಮತ್ತು 4Aಯನ್ನು ಎಡಭಾಗದಲ್ಲಿಟ್ಕೊಂಡು 4D ಮತ್ತು 6Dಯನ್ನು ಬಲಭಾಗಕ್ಕೆ ಇಟ್ಕೊಳ್ಳೋಣ. ಅಂದರೆ ಏನು ಮಾಡಬೇಕು, 4Aಯನ್ನು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡಬೇಕು, 6Dಯನ್ನು ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕಂದರೆ A ಒಂದು ಕಡೆ ಮತ್ತು D ಒಂದು ಕಡೆ ಮಾಡ್ಕೊಳ್ಳೋಣ. ಅಂದರೆ ಏನಾಯಿತು, A ಮೈನಸ್ 4A ಆಗುತ್ತೆ. 4A ಎಡಭಾಗಕ್ಕೆ ಬಂದರೆ ಪ್ಲಸ್ A ಇರೋದು ಮೈನಸ್ 4A ಆಗುತ್ತೆ. ಹಾಗೆ ಇಲ್ಲಿ 4D ಮೈನಸ್ 6D ಆಯಿತು. A ಮೈನಸ್ 4A ಅಂದರೆ 4ರಲ್ಲಿ ಒಂದು A ಹೋಗುತ್ತೆ, 3A ಆಗುತ್ತೆ, ಮೈನಸ್ 3A ಆಗುತ್ತೆ. ಇಲ್ಲಿ A ಅಂದರೆ 1A, 4ರಲ್ಲಿ 1 ಹೋದರೆ 3, ಬೇರೆ ಬೇರೆ ಚಿಹ್ನೆ ಇರೋದ್ರಿಂದ ನಾವು ಕಳಿಬೇಕಾಗತ್ತೆ, 3 ಬರುತ್ತೆ. ಮತ್ತು ಅದಕ್ಕೆ ಯಾವ ಚಿಹ್ನೆ, ಮೈನಸ್ ಚಿಹ್ನೆ, ದೊಡ್ಡ ಚಿಹ್ನೆ, ದೊಡ್ಡ ಸಂಖ್ಯೆಗೆ ಇರುವಂಥ ಚಿಹ್ನೆಯನ್ನು ನಾವು ಹಾಕಬೇಕು. ಈಕ್ವಲ್ಸ್ ಇಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಚಿಹ್ನೆ ಬಂದಿದೆ, ಕಳಿಬೇಕಾಗತ್ತೆ. 4ರಲ್ಲಿ 6 ಅಂದರೆ 6ರಲ್ಲಿ 4 ಹೋದರೆ ಎಷ್ಟು, 2. ಚಿಹ್ನೆ ಯಾವುದು ಹಾಕಬೇಕು,
ದೊಡ್ಡ ಸಂಖ್ಯೆ 6ರ ಚಿಹ್ನೆ ಆಗಬೇಕು. -2D 4D - 6D ಅಂತಂದರೆ -2D ಅಂದರೆ ಏನಾಯ್ತು ಇಲ್ಲಿಗ -3A = -2D ಸಿಕ್ಕಿದೆ. ನಾವು ಮೈನಸ್ ಕ್ಯಾನ್ಸಲ್ ಮಾಡೋಣ. ಅಂದರೆ ಏನಾಗುತ್ತೆ 3A = 2D ಸಿಕ್ಕಾಗಾಯಿತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆಯೇ ಇನ್ನೊಂದು ಸಂಬಂಧವನ್ನು ಬರ್ಕೊಳ್ಳೋಣ. ಏನದು A12 = 3A4 + 2 ಇದೆ. A12 ಅಂದರೆ 12ನೇ ಪದ ಏನಾಗುತ್ತದು A + 11D ಆಗುತ್ತೆ. 3 ಬರೆಯೋಣ. A4 ಅಂದರೆ A + 3D A + 3D A + 3D +2 ಹಾಗೆ ಬರೆಯೋಣ +2. ಈಗ ಎಡಭಾಗ ಹಾಗೆ ಬರೆಯೋಣ. A + 11D ಹಾಗೆ ಬರೆಯೋಣ. A + 11D ಇಲ್ಲಿ ಇದನ್ನು ಗುಣಿಸೋಣ. 3 × A 3 × 3D 3 × A ಏನಾಗುತ್ತೆ 3 × A 3A + 3 × 3D 9D +2 ಬರೆಯೋಣ. ಈಗ ಇಲ್ಲೂ ಕೂಡ ಅಷ್ಟೇ A ಒಟ್ಟಿಗೆ ತಗೊಳ್ಳೋಣ, DD ಒಟ್ಟಿಗೆ ತಗೊಳ್ಳೋಣ. A - 3A A - 3A = 9D - 11D 9D - 11D +2 ಇಲ್ಲಿ ಬರೆಯೋಣ. A - 3A ಇಲ್ಲೂ ಕೂಡ ಬೇರೆ ಬೇರೆ ಚಿಹ್ನೆ ಬಂದಿದೆ, ಕಳಿಬೇಕು. 3ರಲ್ಲಿ 1 ಇದು 1A ಅಂತ ಅರ್ಥ. 3ರಲ್ಲಿ 1 ಹೋದರೆ 2 2A -2A ಆಗುತ್ತೆ. ಇದು ಅದನ್ನೇ -3A ದೊಡ್ಡದಿದೆ ಈಕ್ವಲ್ಸ್. ಇಲ್ಲೂ ಕೂಡ ಅಷ್ಟೇ 9D - 11D ಅಂದರೆ -2D ಆಗುತ್ತೆ. ಯಾಕಂದರೆ 11 ದೊಡ್ಡದಿದೆ, ಅದಕ್ಕೆ ಮೈನಸ್ ಚಿಹ್ನೆ ಇದೆ. 11ರಲ್ಲಿ 9 ಕಳೆದ್ರೆ 2 ದೊಡ್ಡದ್ರ ಚಿಹ್ನೆ ಮೈನಸ್ ಹಾಕಬೇಕು. +2 ಹಾಗೆ ಬರೆಯೋಣ. ಈಗ ಇಲ್ಲಿ ನಾವು 2ನ ಕಾಮನ್ ತೆಗೆಯೋಣ. -2A ಹಾಗೆ ಬರೆಯೋಣ. ಇಲ್ಲೂ ಅಷ್ಟೇ -2 ಕಾಮನ್ ತೆಗೆಯೋಣ. ಏನಾಗುತ್ತೆ D -1 ಆಗುತ್ತಿದ್ದು. ಯಾಕಂತಂದರೆ ಬ್ರ್ಯಾಕೆಟ್ ಹೊರಗಡೆ ಮೈನಸ್ ಇರೋದ್ರಿಂದ ಈ ಬ್ರ್ಯಾಕೆಟ್ ಒಳಗಡೆ ಏನಾಗುತ್ತೆ ಪ್ಲಸ್ ಇರೋದು ಮೈನಸ್ ಆಗಿ ಬರುತ್ತೆ. -2 × A -2 × D - 1 ಇದೆ, ಕ್ಯಾನ್ಸಲ್ ಮಾಡ್ಬೋದು. ಇಲ್ಲೇ ನೋಡ್ಕೊಳ್ತು A ಈಕ್ವಲ್ಸ್ ಏನಾಯಿತು D - 1 ಆಯಿತು. ಇದನ್ನು 2 ಅಂತ ತಗೊಳ್ಳೋಣ. A ಈಕ್ವಲ್ಸ್ D - 1. ಇದನ್ನು ನಾವು ಇಲ್ಲಿ ಹಾಕ್ಬೋದು. ಏನಾಗುತ್ತೆ 3A = 2D ಅನ್ನು ಬರ್ಕೊಂಡು 3A = 2D ಇದೆ. ಇಲ್ಲಿ A ಜಾಗದಲ್ಲಿ ಏನು ಹಾಕೋಣ D - 1 ಹಾಕೋಣ. ಏನಾಗುತ್ತೆ 3 × D - 1 ಈಕ್ವಲ್ಸ್ ಏನಾಯಿತು 2D ಆಯಿತು. ಇಲ್ಲಿ ಗುಣಿಸೋಣ. 3ರಿಂದ Dಗೆ 3ರಿಂದ -1ಕ್ಕೆ ಏನಾಯ್ತಲ್ಲಿ 3D 3 × -1 -3 ಈಕ್ವಲ್ಸ್ 2D ಆಗುತ್ತೆ. ಈಗ Dಯನ್ನು ಎಡಭಾಗಕ್ಕೆ ಕಳಿಸೋಣ ಮತ್ತು -3 ಬಲಭಾಗಕ್ಕೆ ಕಳಿಸೋಣ. ಯಾಕಂದರೆ D ಈಕ್ವಲ್ ನಮಗೆ ಸಿಗಬೇಕಾಗಿದೆ. ಅದಕ್ಕೆ 3D ಪಕ್ಕ 2D ಬರಲಿ, ಅದು -2D ಆಗುತ್ತೆ. 3D - 2D ಈಕ್ವಲ್ಸ್ ಏನಾಯಿತು ಇದು ಈ ಕಡೆ ಬಂದರೆ +3 ಆಗುತ್ತೆ. 3D - 2D ಏನು 1D ಅಥವಾ ಬರೀ D ಬರಿಬೋದು. D ಈಕ್ವಲ್ಸ್ ಏನಾಯಿತು 3 ಆಯಿತು. ಈಗ ನಾವು ಈ ಸಂಬಂಧವನ್ನು ಉಪಯೋಗಿಸಿ ಎನ ಬೆಲೆಯನ್ನು ಕಂಡುಹಿಡಿಬೋದು. ನಾವಿಲ್ಲಿ D - 1 ಹಾಕಿದ್ದೀವಲ್ಲ, ಅದಕ್ಕೆ ಕಾರಣ ಕೊಡಬೇಕು. ಫ್ರಾಮ್ ಸೆಕೆಂಡ್ 2ರಿಂದ ಅಂತ 2ಅನ್ನು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀವಿ, ಅದಕ್ಕೆ 2ರಿಂದ. ಈಗ ನಾವು A = D - 1 ಬರೆಯೋಣ. A ಈಕ್ವಲ್ಸ್ ಏನು ಬಂತು 3 - 1 ಈಕ್ವಲ್ಸ್ ಏನು ಬಂತು 2. 3ರಲ್ಲಿ 1 ಹೋದರೆ 2. ಎನ ಬೆಲೆ ಸಿಕ್ತು ಮತ್ತು ಡಿನ ಬೆಲೆ ಸಿಕ್ತು. A ಈಕ್ವಲ್ಸ್ ಎಷ್ಟು 2, D ಈಕ್ವಲ್ಸ್ 3. ಈಗ ನಾವು ಸಮಾಂತರ ಶ್ರೇಣಿಯನ್ನು ಬರೀಬೇಕು. ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅವರು, ಆ ಶ್ರೇಣಿಯನ್ನು ಬರೆಯಿರಿ ಅಂತ.
A1 A2 A3 A4ಗಳನ್ನು ನಾವು ಕಂಡುಹಿಡಿದು ಬರೀಬೇಕಾಗಿದೆ. A1 ಅಂದರೆ ಎ ಮೊದಲನೇ ಪದ. A1 ಈಕ್ವಲ್ಸ್ ಎ ಈಕ್ವಲ್ಸ್ ಎಷ್ಟು 2. A2 ಅಂದರೆ A1 ಪ್ಲಸ್ ಡಿ. A1ಗೆ ಡಿ ಸೇರಿಸಿದರೆ A2 ಸಿಗುತ್ತೆ. A1 ಎಷ್ಟು 2, ಡಿ ಎಷ್ಟು 3, 2 ಪ್ಲಸ್ 3 5. ಹಾಗೆಯೇ A3 ಈಕ್ವಲ್ಸ್ A2 ಪ್ಲಸ್ ಡಿ. A2 ಅಂದರೆ 5 ಪ್ಲಸ್ 3 ಈಕ್ವಲ್ಸ್ 8. ಏನಾಯಿತು 2 5 8 ಇತ್ಯಾದಿ. ಆದ್ದರಿಂದ ಸಮಾಂತರ ಶ್ರೇಣಿ ಅಥವಾ ಬರೀ ಶ್ರೇಣಿ ಅಂತಲೂ ಬರೀಬೋದು. ಸಮಾಂತರ ಶ್ರೇಣಿ 2 5 8 ಇತ್ಯಾದಿ.